ಕಸ್ತೂರಿ ಕನ್ನಡ ವಾಹಿನಿಯ ಆಪ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ದಿನ ದಿನವೂ ವಿನೂತನ ವಿಷಯಗಳೊಂದಿಗೆ ತಮ್ಮನ್ನು ಎದುರುಗೊಳ್ಳುವ ಜನ್ಮಾಂತರ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಮನಸ್ಸಿನ ಆಳ ಅಗಲಗಳಿಗೆ ಮಿತಿ ಅನ್ನೋದೇ ಇಲ್ಲ. ಅಂಥ ಮನಸ್ಸಿನಲ್ಲಿ ಹುಟ್ಟುವ ಎಲ್ಲ ವಿಚಾರಗಳಿಗೆ ಪೂರ್ವ ಜನ್ಮವೇ ಕಾರಣವಲ್ಲ. ಈ ಜನ್ಮದ ಅನುಭವಗಳು, ಘಟನೆಗಳು, ಸಂದರ್ಭಗಳು ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಆ ಪ್ರಭಾವದಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಪಾತ್ರವೇ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಆಪ್ತ ಮಿತ್ರ ಪಿಕ್ಚರ್ ನೋಡಾಯ್ತು, ಆರಾಮಾಗಿದ್ದ. 3ನೇ ತಾರೀಕು ಏನು ಮಾಡಿದ, ಒಂಥರ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ದ. ಯಾಕೆ ಅಂತಂದರೆ ಅಲ್ಲೂ ಫುಲ್ ಕಚ್ಕೊಳ್ಳೋದು. ನಾನು ಸಾಹಸ ವಿಷ್ಣುವರ್ಧನ್ ಮತ್ತೆ ಬರ್ತೀನಿ ನಮಗೆ ಗಾಬರಿ ಆಯಿತು. ಇಲ್ಲಿ ಪುನರ್ಜನ್ಮವನ್ನ ನಂಬೋದಕ್ಕೆ ಆಧಾರಗಳು, ನಂಬದೆ ಇರೋದಕ್ಕೆ ಕಾರಣಗಳು, ಅವರವರ ಭಾವಕ್ಕೆ ಅನ್ನುವ ಹಾಗೆ ಅವರವರಿಗೆ ಅವರದ್ದೇ ಆದ ಅಭಿಪ್ರಾಯ ಕೂಡ ಇದೆ. ಇಂಥ ಹಿನ್ನೆಲೆಯಲ್ಲಿ ಸಾಗುವ ಒಂದು ಪ್ರಕರಣ ಇಂದಿನ ಜನ್ಮಾಂತರದಲ್ಲಿ. ನೀನೆಲ್ಲೇ ಹೋದ್ರು ನಾನು ಸುಮ್ಮನೆ ಬಿಡಲ್ಲ ಅಂತ ಇದ್ದೆ. ಈ ಹುಡುಗನಿಗಿನ್ನೂ 10 ವರ್ಷ. ಹೆಸರು ವಿನಯ್. ಚನ್ನಪಟ್ಟಣ ಮೂಲದ ಶಿವಕುಮಾರ್ ಹಾಗೂ ಶಾಂತಾ ದಂಪತಿಗಳ ಮಗ. ಈಗ 4ನೇ ತರಗತಿಯಲ್ಲಿ ಓದುತ್ತಿರುವ ವಿನಯ್ ಮೊದಲು ಎಲ್ಲ ಮಕ್ಕಳ ಹಾಗೆ ಮಾಮೂಲಿ ಆಗಿದ್ದ. ಆಕ್ಚುಲಿ ನೋಡಿದ್ರೆ ಸ್ಕೂಲಲ್ಲೆಲ್ಲ ತುಂಬ ಬ್ರಿಲಿಯಂಟ್, ಶಾರ್ಪ್ ಅನ್ನೋದಕ್ಕಿಂತನೂ ಈಸ್ ವೆರಿ ಬೋಲ್ಡ್ ಅಂಡ್ ಇದು ಓದೋದ್ರಲ್ಲಿ ಒಂದು ಸ್ವಲ್ಪ ಮುಂದೆನೇ ಇದ್ದ. ಇದು ಕ್ಲಾಸಲ್ಲಿ ಫಸ್ಟ್ ಬರೆದಿದ್ರು ಪರವಾಗಿಲ್ಲ, ಆದರೆ ಮಾರ್ಕ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ತೆಗಿತಿದ್ದ. ಸ್ಕೂಲಲ್ಲಿ ಯಾವ ಕಂಪ್ಲೇಂಟ್ಸು ಇರಲಿಲ್ಲ ಮುಂಚೆ ಎಲ್ಲ. ಇಂಥ ವಿನಯ್ 1 ವರ್ಷದಿಂದ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾನೆ. ಅವನ ಸ್ವಭಾವಗಳಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಕಾಣಿಸಿಕೊಂಡಿದ್ದವು. 1 ಇಯರಿಂದ ನೋಡಿದ್ರೆ ಇದು ಅವನದು ಬಿಹೇವಿಯರೇ ಚೇಂಜ್ ಆಗೋಯ್ತು. ಇನ್ನೇನಿಲ್ಲ, ಬೇರೆ ಏನು ಅಬ್ನಾರ್ಮಲ್ ಆಗಿ ಏನು ಮಾತಾಡಲ್ಲ. ಓದೋ ಕಡೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ, ಕಾನ್ಸಂಟ್ರೇಷನ್ ಇಲ್ಲ. ನಂತರ ಅವನು ಏನು ಮಾಡ್ತಾನೆ, ಸ್ಕೂಲಲ್ಲೂ ಅಷ್ಟೇ ಬೇರೆ ಮಕ್ಳಿಗೂ ಡಿಸ್ಟರ್ಬ್ ಮಾಡೋದು. ಅವನ ಕಾನ್ಸಂಟ್ರೇಷನ್ ಕಮ್ಮಿ ಇದ್ದಿದ್ದರಿಂದ ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅದಕ್ಕೆ ಕಂಪ್ಲೇಂಟ್ ಬಂದು ಹೋಗಿ ನಾನು ಸೇಮ್ ಥಿಂಗ್ ಹೇಳಿದೆ. ನಾನು ಇವನ ಬಿಹೇವಿಯರು ಇದೆಲ್ಲ ನೋಡಿದರೆ ನನ್ನ ಮಗ ಅಂತಲೇ ನನಗೆ ಅನಿಸಲ್ಲ, ಆ ಥರ ಫೀಲಿಂಗ್ ಬರ್ತಾ ಇದೆ ನನಗೆ. ಏಕೆಂದರೆ ನಾನು ಡೇ 1ಇಂದ ಅವನು ಹುಟ್ಟದಿಂದ ನೋಡ್ತಾ ಇದ್ದೀನಿ ಟಿಲ್ ನಾವು. ಅವನು ಯಾವಾಗಲೂ ತುಂಬ ಇದಾಗಿರ್ತಿದ್ದ. ಬೇರೆಯವ್ರಿಗೆ ಈ ಥರ ಎಲ್ಲ ಮಾಡಬಾರ್ದು, ತೊಂದರೆ ಮಾಡಬಾರ್ದು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಮತ್ತು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ನೇಚರ್ ಇದ್ದವನು. ಆದರೆ ಇವಾಗ ಅವನು ಬೇರೆಯವ್ರಿಗೆ ಕೇರೆ ಮಾಡಲ್ಲ. ಹೀಗೆ 1 ವರ್ಷದಿಂದ ವಿಚಿತ್ರ ವರ್ತನೆಯಿಂದ ನರಳುತ್ತಿದ್ದ ವಿನಯ್ ಒಳಗಿನ ಮತ್ತೊಂದು ಆತ್ಮ ಸ್ಫೋಟಗೊಂಡಿದ್ದು ನಟ ವಿಷ್ಣುವರ್ಧನ್ ಅವರು ಸತ್ತ ದಿನ. ಇವರು ವಿಷ್ಣುವರ್ಧನ್ ಸತ್ತಿದ್ರಲ್ವಾ, ಅದು ಲೈವ್ ಟೆಲಿಕಾಸ್ಟ್ ನೋಡಿದ್ದ. ಆ ಒಂದು ನೋಡಿದ ನೈಟ್ 1-2 ದಿನ ಆದಮೇಲೆ ಫಸ್ಟ್ ನೈಟು ನಾನೇ ಸಾಹಸ ಸಿಂಹ ವಿಷ್ಣುವರ್ಧನ್, ನಾನು ಮತ್ತೆ ಬಂದೇ ಬರ್ತೀನಿ, ನಾನು ಮಾತ್ರ ಬಿಟ್ಟೋಗಲ್ಲ, ನಾನು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ, ಇಷ್ಟು ಮಾತ್ರ ಅವ್ನು ಬಯಲು ಬರ್ತಿತ್ತು. ಒಳಗೊಳಗೆ ತುಡಿಯುತ್ತಿದ್ದ ವಿನಯ್ ಒಳಗಿರುವ ಮತ್ತೊಂದು ಪಾತ್ರಕ್ಕೆ ಸ್ಫೋಟಗೊಳ್ಳಲು ಒಂದು ಕಾರಣ ಬೇಕಾಗಿತ್ತು. ಆ ಕಾರಣವಾಗಿ ಬಂದಿದ್ದು ಅವನು ಇಷ್ಟಪಟ್ಟು ನೋಡುತ್ತಿದ್ದ ಆಪ್ತಮಿತ್ರ ಚಿತ್ರದ ನಾಯಕ ವಿಷ್ಣುವರ್ಧನ್ ಅಸ್ತಂಗತರಾದ ದಿನ. ಅಂದಾಗ ಇದು ಸೇಮ್ ಅದೇ ಇದು ಸಬ್ ಕಾನ್ಶಿಯಸ್ ಅಂತ ಹೇಳಿದ್ರಲ್ಲ, ಆ ರೀತಿ ಒಂದು ನ್ಯೂರೋ ಸರ್ಜನ್ ಹತ್ರ ಹೋದಾಗ ಆಯ್ತು, ಅವ್ರಿಗೆ ತೋರಿಸು ನೋಡಿ ಇಷ್ಟೇ ಆಗೋದು, ಬೇರೆ ಇನ್ನೇನಿಲ್ಲ, ಬೇರೆ ಬಡಬಡಾಯಿಸಲ್ಲ, ಇನ್ನೊಂದು ಕಾಲು ಬಡಿಯಲ್ಲ, ಏನು ಬಡಿಯಲ್ಲ. ಒಂದು ಸ್ವಲ್ಪ ಹಿಂಗೆ ಅನ್ಕಾನ್ಶಿಯಸ್ ಆಗಿ ಒಂದು ಸ್ಟಿಫ್ ಆಗಿ ಕೈ ಹಿಡ್ಕೊಂಡ್ಬಿಡ್ತಾನೆ. ಅದು ಬಿಟ್ಬಿಟ್ಟು ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ, ಅವ್ನಿಗೆ ಹೇಳೋಕ್ಕಾಗಲ್ಲ, ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಆಗಲ್ಲ, ಇಷ್ಟೇ ಆಗೋದು ಅಂತ ಹೇಳಿದಾಗ ಅವರು
ಇದು ನರ್ವ್ ಪ್ರಾಬ್ಲಮ್ ಅಲ್ವೇ ಅಲ್ಲ, ನೀವು ಸೈಕಿಯಾಟ್ರಿಸ್ಟ್ ತೋರಿಸಿ ಅಂದರು. ಈ ಪ್ರಕರಣ ಬಹಳ ವಿಭಿನ್ನವಾದ ಒಂದು ದೃಷ್ಟಿಕೋನದಿಂದ ನಾವು ನೋಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಅನಿಸಿರಬಹುದು ಇದೇನಿದು ದೆವ್ವದ ಭೂತದ ಕಾಟವೇ ಅಂತ. ನಾವು ಇದನ್ನು ಹೀಗೆ ನೋಡಬಹುದು, ಬಹುರೂಪಿ ಮನಸ್ಸು ಅಂದರೆ ಮನಸ್ಸು ನಾನಾ ರೂಪವನ್ನು ತಳೆಯಬಲ್ಲದು. ಆ ತಳಿಬೇಕಾದ್ರೆ ಅದಕ್ಕೆ ಯಾವ ಪರಿಸ್ಥಿತಿಗಳು ಅದರ ಮೇಲೆ ಪ್ರಭಾವ ಬೀರ್ತವೆ ಅಂದರೆ ಮನೆಯ ಪರಿಸರವೋ, ಶಾಲಾ ಪರಿಸರವೋ, ಅಥವಾ ಕೌಟುಂಬಿಕ ಬಾಹ್ಯ ಸಮಾಜದ ಪರಿಸರವೋ, ಆರ್ಥಿಕ ಪರಿಸರವೋ. ಈ ವಿನಯನ ವಿಷಯಕ್ಕೆ ತಗೊಂಡ್ರೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಅಥವಾ ಕೆಲಸದ ಒತ್ತಡ ಅಥವಾ ಬಾಹ್ಯ ಪರಿಸರ ಅಷ್ಟೊಂದು ಪ್ರಭಾವ ಬೀರದಾಗಿ ಕಾಣಿಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ವಿನಯ್ ವರ್ತನೆಗೆ ಕಾರಣ ಏನು? ಅವನೊಳಗೆ ಸೇರಿಕೊಂಡ ಆತ್ಮ ಯಾವುದು? ಯಾಕೆ ಸೇರಿಕೊಂಡಿದೆ? ಇದೆಲ್ಲ ಹೊರಗೆ ಬಂದಿದ್ದು ಕಸ್ತೂರಿ ವಾಹಿನಿಯ ಜನ್ಮಾಂತರ ಸ್ಟುಡಿಯೋದಲ್ಲಿ. ಪೂರ್ಣನಿದ್ರೆ, ಯೋಗನಿದ್ರೆ. ಸಂಪೂರ್ಣವಾಗಿ ನಿನ್ನ ಮನಸ್ಸು ನಿದ್ರೆಗೆ ಜಾರ್ತಾ ಇದೆ. ನಿನ್ನ ಮನಸ್ಸು ಹೇಗೆ ನಿದ್ರೆಗೆ ಜಾರ್ತಾ ಇದೆಯೋ ಹಾಗೆ ಕೈಗಳು ವಾಪಸ್ ಬರ್ತಾ ಇವೆ ಕೆಳಗಡೆ. ಯೋಗ ನಿದ್ರೆಗೆ ಹೋಗ್ತಿದ್ದ ಹಾಗೆ ವಿನಯ್ ಮುಖಭಾವ ಬದಲಾಗುತ್ತದೆ. ಅದು ಇನ್ನೊಂದು ಆತ್ಮದ ಪ್ರಭಾವ. ಅಲ್ಲಿಂದ ಗುರುಜಿ ಅವರು ವಿನಯ್ ದೇಹದಿಂದ ಇನ್ನೊಂದು ಪಾತ್ರವನ್ನು ಹೊರಗೆ ತೆಗೆಯುವ ಪ್ರಯತ್ನ ಮಾಡುತ್ತಾರೆ. ಏನ್ ಹೆಸರು? ಈಗ ದೇಹ ಯಾರ್ದು? ದೇಹ ಯಾರ್ದು? ಯಾರ್ದು ಈ ದೇಹ? ಮರಿ, ಈ ದೇಹ ಯಾರ್ದು? ನೀ ಯಾರು? ನಿಂಗೊಂದು ಹೆಸರಿಲ್ವಾ? ಹೇಳು ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ರವಿ. ವಿನಯ್ ದೇಹದೊಳಗಿರುವ ಇನ್ನೊಂದು ಆತ್ಮ ಅಥವಾ ಪಾತ್ರದ ಹೆಸರು ರವಿ. ವಿನಯ್ ಮೇಲೆ ದ್ವೇಷ ಸಾಧನೆ ಮಾಡುತ್ತಿರುವ ರವಿಯ ಹಿನ್ನೆಲೆ ಏನು? ರವಿ ಯಾಕೆ ಈ ದೇಹದಲ್ಲಿದೆಯಾ ನೀನು? ಏನು ಇವನು ಬೇಕು ಅಂದ್ರೆ ಯಾರು? ವಿನಯ್ ಬೇಕಾ? ತಕ್ಷಣ ಅವನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು, ನನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು. ಲೂನರ್ಸ್ ವಾಕ್ಮೇಟ್ ಅರ್ಪಿಸುವ ಜನ್ಮಾಂತರ ವಿನಯ್ಗೂ ತನ್ನೊಳಗೆ ಯಾರೋ ಇದ್ದಾರೆ ಅನ್ನೋ ಭಾವನೆ ಬಂದಿತ್ತು. ಯಾರೋ ಕಿವಿಯಲ್ಲಿ ಮಾತಾಡಿದ ಹಾಗೆ. ಆನಂತರ ಕಣ್ಮುಂದೆ ಏನೋ ಅಸ್ಪಷ್ಟವಾದ ಆಕೃತಿ ಕಾಣಿಸಿದ ವಿಚಿತ್ರ ಅನುಭವ ಆಗುತ್ತಿತ್ತು. ಫಸ್ಟು ನನಗೆ ಮೈ ಉರಿ ಹಿಂಗಿತ್ತು, ಆಮೇಲೆ ಮೈ ಉರಿ, ಆಮೇಲೆ ಇದೆಲ್ಲ ಮಾಡ್ತಾಯಿತ್ತು. ಫಸ್ಟು ಅದ್ರ ಬಿಳಿ ಬಿಳಿ ಕಾಣಿಸ್ತಾ ಇತ್ತು. ಆಮೇಲೆ ಮುಖ ಕಾಣಿಸ್ತು. ನೆನ್ನೆ ಅವತ್ತಿನ ಆ ಮುಖ ನೋಡಿದೆ. ನಾನು ಎಷ್ಟೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನಂಗೆ ನೆನಪು ಗೊತ್ತಿಲ್ಲ. ಬಾಲಕ ವಿನಯ್ಗೆ ಗೊತ್ತಿಲ್ಲದ ಹಾಗೆಯೇ ರವಿಯ ಆತ್ಮ ಪ್ರವೇಶ ಆಗಿತ್ತು. ಈ ರವಿ ಯಾರು ಅನ್ನೋದನ್ನ ಆತ್ಮರೂಪದ ರವಿಯೇ ಮಾತಾಡ್ತಾನೆ. ನಾನು ಬಳ್ಳಾರಿಯಿಂದ ಕೆಲಸಕ್ಕೋಸ್ಕರ ಗುಲ್ಬರ್ಗಕ್ಕೆ ಬಂದೆ. ಬಳ್ಳಾರಿಯಿಂದ ಕೆಲಸಕ್ಕೋಸ್ಕರಾಗಿ ಗುಲ್ಬರ್ಗಕ್ಕೆ ಬಂದೆ. ಗುಲ್ಬರ್ಗಕ್ಕ? ಬಳ್ಳಾರಿನ ನಿಂದೂರು? ಸರಿ. ಏನ್ ಕೆಲ್ಸಕ್ಕೆ ಬಂದೆ ನೀನು? ನಾನು ಒಂದು ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ದೆ. ಒಂದು ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ಯಾ? ಯಾವ ಆಫೀಸಲ್ಲಿ? ಏನ್ ಕೆಲಸ? ಏನ್ ಮ್ಯಾನೇಜರ್? ನಾನು ಆಫೀಸ್ ನಂದೆ. ಈ ಆತ್ಮರೂಪದಲ್ಲಿರುವ ರವಿ ಬಳ್ಳಾರಿಯ ವ್ಯಕ್ತಿ. ವ್ಯವಹಾರಕ್ಕಾಗಿ ಗುಲ್ಬರ್ಗಾಗೆ ಹೋಗ್ತಾನೆ.
ಆಗ ಅಲ್ಲಿ ಸಿಕ್ಕಿದ್ದೇ ರಾಮು ಅನ್ನುವ ಸ್ನೇಹಿತ. ನಾನು ಗೋಲ್ಬರ್ಗಕ್ಕೆ ಹೋದಾಗ ಪರಿಚಯ ಮಾಡ್ಕೊಂಡಂಗೆ ನಮ್ಮ ಸ್ನೇಹ ತುಂಬ ತುಂಬ ದೊಡ್ಡದಾಯಿತು. ಯಾವ ಗುಣ ಇಷ್ಟಪಟ್ಟೆ ನೀನು ಈ ಹುಡುಗನಲ್ಲಿ? ಇವನು ತುಂಬ ಇದು ಇವನು ತುಂಬ ಇದು ಯಾವ ಕೆಟ್ಟ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ಈ ವಿನಯ್ ಅನ್ನುವ ಈ ಹುಡುಗ ಅವಾಗ ಏನ್ ಹೆಸರಿತ್ತು ಅವನಿಗೆ ಗುಲ್ಬರ್ಗದಲ್ಲಿದ್ದಾಗ? ರಾಮು ಅಂತ. ರಾಮುನ? ಈ ರಾಮು ಬೇರೆ ಯಾರೂ ಅಲ್ಲ, ರಾಮುವಿನ ಪುನರ್ಜನ್ಮವೇ ಈ ವಿನಯ್. ಈ ನಂಬಿಕೆಯನ್ನ ವಿನಯ್ ತನ್ನೊಳಗೆ ಬಲವಾಗಿ ಬೇರೂರಿಸಿಕೊಂಡಿದ್ದ. ವಿನಯ್ ಮನಸ್ಸಿನ ಪ್ರಕಾರ ರಾಮು ಹಾಗೂ ರವಿ ಹಿಂದಿನ ಜನ್ಮದ ಸ್ನೇಹಿತರು. ಅವರಲ್ಲಿ ರಾಮು ಸತ್ತು ವಿನಯ್ ಆಗಿ ಹುಟ್ಟಿರ್ತಾನೆ. ಆದರೆ ಪುನರ್ಜನ್ಮ ಸಿಗದ ರವಿ ಆತ್ಮರೂಪದಲ್ಲೇ ಉಳಿದುಕೊಂಡು ಈಗ ವಿನಯ್ ದೇಹ ಸೇರಿಕೊಂಡಿದ್ದಾನೆ. ಇದಕ್ಕೂ ಕಾರಣ ಇತ್ತು. ನನ್ನ ತಾವಿಂದ ಅವನು 10 ಲಕ್ಷ ಇಸ್ಕೊಂಡ. ಯಾರು? ರಾಮು. ನಿನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿತ್ತು? ನಾನು ತುಂಬ ಶ್ರೀಮಂತ. ನಮ್ಮಪ್ಪ ಒಂದು ಆಫೀಸ್ ಓಪನ್ ಮಾಡಿದ್ರು. ಆಗ ಇವನು 10 ಲಕ್ಷ ಇಸ್ಕೊಂಡಿದ್ದಕ್ಕೆ ಇವನು ಎಲ್ಲಿ ಗುಲ್ಬರ್ಗದಲ್ಲಿ ಕೊಟ್ಟಿದ್ದು? ನೀನು ದುಡ್ಡು ಎಲ್ಲಿ ಕೊಟ್ಟಿದ್ದು ನೀನು? ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೆ. ಇಷ್ಟು ದಿನ ಫ್ರೆಂಡ್ಸ್ ಎಲ್ಲ ಆದ್ವಲ್ಲ, ಆಮೇಲೆ ತಿರ್ಗಾ ನಾನು ಟೂರೆಲ್ಲ ಮುಗಿಸ್ಕೊಂಡು ಬಳ್ಳಾರಿಗೆ ಹೋಗ್ತಾ ಇದ್ದೆ. ಹಿಂದಿನ ಜನ್ಮದ ರಾಮು ಆಗಿದ್ದ ವಿನಯ್ ಸ್ನೇಹಿತ ರವಿಗೆ ಮೋಸ ಮಾಡ್ತಾನೆ. ಸಾಲವಾಗಿ ಪಡೆದ ಹಣವನ್ನು ತಿರುಗಿ ಕೊಡೋದೇ ಇಲ್ಲ. ಒಂದಿನ ನಮ್ಮ ಅಪ್ಪಂಗೆ ಲಾಸ್ ಆಯ್ತು. ಲಾಸ್ ಆದಾಗ 10 ಲಕ್ಷ ಕಟ್ಬೇಕಂತ ಇತ್ತು. ಎಲ್ಲ ದುಡ್ಡು ಖಾಲಿಯಾಗೋಗಿತ್ತು. ಆಮೇಲೆ ನಂತ ಇಸ್ಕೊಳಕ್ ಬಂದರು. 10 ಲಕ್ಷ ಕೊಡು ಅಂತ. ನನಗೆ ಇಲ್ಲ ಅಂದೆ. ಯಾರು ಕೊಟ್ಟೆ ಅಂದರು. ನನ್ನ ಫ್ರೆಂಡ್ ಕೊಟ್ಟೆ ಅಂದೆ. ಅದಕ್ಕೆ ಅವರು ನನ್ನ ಹೊಡೆದು ಹೋಗಿ ಇಸ್ಕೊಬರಾಗ ಇಲ್ಲ ಅಂದೆ, ಮನೆಗೆ ಸೇರ್ಸಲ್ಲ ನಿನ್ನ ಅಂದರು. ತನಗೆ ಹಣದ ಅಗತ್ಯ ಬಂದಾಗ ರವಿ ಸ್ನೇಹಿತ ರಾಮು ಹತ್ತಿರ ಹೋಗಿ ಕೊಟ್ಟ ಹಣವನ್ನು ಕೇಳ್ತಾನೆ. ಆಗ ಸ್ನೇಹಿತನಾಗಿದ್ದ ರಾಮು ರವಿಗೆ ದ್ರೋಹ ಮಾಡ್ತಾನೆ. ಹಣವನ್ನು ಕೊಡದೆ ರವಿಯನ್ನು ಆಚೆ ತಳ್ಳುತ್ತಾನೆ. ನಾವು ನೋಡಿಕ್ ಹೋದಾಗ ಎಷ್ಟೋ ಜನ ಸೆಕ್ಯೂರಿಟಿ ಬಂದ್ಬಿಟ್ಟು ನಾನು ಹಿಡ್ಕೊಂಡು ಆಚೆ ನುಗ್ದ್ರು. ಚಾಕು ಇಟ್ಟಿದ್ದಾಗ ಚಾಕು ತಗೊಂಡು ಅವನಿಗೆ ಚುಚ್ಚಿದೆ. ಚುಚ್ಚಿದ ತಕ್ಷಣ ಅವನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ದ್ರು. ಮೋಸ ಮಾಡಿದ ಸ್ನೇಹಿತನಿಗೆ ರವಿ ಚಾಕು ಹಾಕ್ತಾನೆ. ಆಗ ರವಿಯನ್ನು ಪೊಲೀಸರು ಬಂಧಿಸ್ತಾರೆ. ಜೊತೆಗೆ ಇದ್ದ ರವಿಯ ತಂಗಿಯನ್ನೂ ಜೈಲಿಗೆ ಕಳಿಸ್ತಾರೆ. ಅವಳು ನನ್ನ ಜೊತೆ ಸೇರ್ಕೊಂಡು ಇದು ಮಾಡೋದು, ಇಬ್ರು ಜೊತೆಗೆ ಮಾಡೋರೆ ಅಂತ ನನ್ನ ತಂಗಿನ ಸಿಗಾಕ್ಸಿದ್ರು. ರಾಮು ಮಾಡಿದ ಮೋಸಕ್ಕೆ ರವಿಯ ಮನಸ್ಸಿನಲ್ಲಿ ಅಸಾಧ್ಯ ದ್ವೇಷ ಬೆಳೆದುಕೊಂಡಿತ್ತು. ಅವನನ್ನು ಕೊಂದೇ ತೀರಬೇಕೆನ್ನುವ ಉದ್ದೇಶ ಈಡೇರೋದಿಲ್ಲ. ಆದರೆ ರವಿ ಬದುಕಿದ್ದರೆ ತನಗೆ ಅಪಾಯ ಅಂದುಕೊಂಡು ರಾಮು ರವಿ ಹಾಗೂ ಅವನ ತಂಗಿಯನ್ನು ಸಾಯಿಸುವ ತೀರ್ಮಾನ ಮಾಡ್ತಾನೆ. ರೋಡಿಗಳು ಕರ್ಸ್ಬಿಟ್ಟು ನನಗೆ ಜೋರಾಗಿ ಹೊಡಿಸಿ ನನ್ನ ಸಾಯಿಸಿಬಿಟ್ಟ. ನನ್ನ ತಂಗಿನ ಅಷ್ಟೇ ನಡೆದಿತ್ತು. ನನ್ನ ಮತ್ತು ನನ್ನ ತಂಗಿ ರೋಡಲ್ಲಿ ಬರ್ತಾಯಿದ್ದ. ಅವನ ರೋಡಿಗಳಿಗೆ ಹೇಳಿ ನನ್ನ ಮೇಲೆ ನಮ್ಮಿಬ್ಬರ ಮೇಲೂ ಲಾರಿ ಎತ್ತಿಸ್ಬಿಟ್ಟ. ಹೀಗೆ ರವಿಯ ಜನ್ಮ ಅಂತ್ಯ ಆಗುತ್ತದೆ. ಮುಂದೆ ರಾಮು ಕೂಡ ಸಾಯ್ತಾನೆ. ಆ ರಾಮು ಈ ಜನ್ಮದಲ್ಲಿ ವಿನಯ್ ಆಗಿ ಹುಟ್ಟುತ್ತಾನೆ. ಇವನನ್ನೇ ಹುಡುಕಿಕೊಂಡು ಅಲೆಯುತ್ತಿದ್ದ ರವಿ ಹಾಗೂ ತಂಗಿಯ ಆತ್ಮ ಈಗ ವಿನಯ್ ದೇಹವನ್ನು ಸೇರಿಕೊಳ್ಳುತ್ತದೆ. ಕಾರಣ ಜನ್ಮ ಜನ್ಮಕ್ಕೂ ಮುಗಿಯದ ದ್ವೇಷ. ಅವನು ಸತ್ತಿ ತಿರ್ಗಾ ಹುಟ್ಟು ಬಂದ. ತಿರ್ಗಾ ಹುಟ್ಟು ಮೇಲೆ ನಾನೆಲ್ಲ ಕಡೆ ಇದ್ದೆ. ನನ್ನ ಲಾರಿ ಎತ್ಸ್ಮೇಲೆ ನಾನು ಇದು ಮಾಡೋರಲ್ಲ, ಅವೆಲ್ಲ ಕಡೆ ನಾನು ಮತ್ತು ನನ್ನ ತಂಗಿ ಸುತ್ತಾಡ್ತಾ ಇದ್ದ ಅವನಿಗೋಸ್ಕರ.
ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಸುಮ್ಮನೆ ಹೋಗಲ್ಲ, ನಿನ್ನ ಸಾಯಿಸ್ಬಿಟ್ಟೆ ಹೋಯ್ತೀನಿ ಅಂತ. ವಿನಯ್ ಸೂಕ್ತ ಮನಸ್ಸಿನಲ್ಲಿ ಇಂಥ ಒಂದು ಪೂರ್ವ ಜನ್ಮದ ಘಟನೆ ಆಳವಾಗಿ ಬೇರೂರಿತ್ತು. ಹಾಗಾಗಿ ವಿನಯ್ಗೆ ರವಿಯ ಆತ್ಮ ತನ್ನಲ್ಲಿ ಸೇಡು ತೀರಿಸಿಕೊಳ್ಳಲು ಬಂದಿದೆ ಎನ್ನುವ ಭಾವನೆಯೂ ಬಂದಿತ್ತು. ನೀನೆಲ್ಲೇ ಹೋದ್ರು ನಾನು ಸುಮ್ಮನೆ ಬಿಡಲ್ಲ ಅಂತ ಇದ್ದೆ. ಅವನ ಕಿವಿ ಇಲ್ಲ, ಅವನ ಮೇಲೆ ಅವನಿಗೆ ಹೆಂಗ ಗೊತ್ತಾಯ್ತಾ ಇತ್ತು ಹಂಗೆ ಹೇಳ್ಕೊಂಡು ಹೋದೆ. ಆಮೇಲೆ ಒಂದೊಂದು ದಿನ ಇರ್ತಾ ಇದ್ದೆ, ಇನ್ನೊಂದು ದಿನ ಏನೂ ಮಾಡ್ತಾ ಇರಲಿಲ್ಲ. ಆಮೇಲೆ ಕೊನೆಗೆ ಹಿಂಗೇನೇನೋ ಮಾಡಿ ನಿಮ್ಮ ತಾವು ಕರ್ಕೊಬಂದರು. ಆಮೇಲೆ ನೀವು ಕಳಿಸ್ರಿ, ಅಷ್ಟೇ ನಡೆದಿತ್ತು. ಇದೆಲ್ಲ ಏನು? ವಿನಯ್ ದೇಹದಲ್ಲಿ ನಿಜಕ್ಕೂ ರವಿಯ ಆತ್ಮ ಇದೆಯೇ? ಹಿಂದಿನ ಜನ್ಮದ ಕತೆ ಸೃಷ್ಟಿಯಾಗಿದ್ದು ಹೇಗೆ? ನಿಜಕ್ಕೂ ವಿನಯ್ ಮನಸ್ಸಿನೊಳಗೇನಿದೆ? ವಿಷ್ಣುವರ್ಧನ್ ತೀರಿಕೊಂಡ ದಿನವೇ ಅದು ಪ್ರಕಟವಾಗೋದಕ್ಕೆ ಕಾರಣ ಏನು? ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಸಿಗ್ತಕ್ಕಂಥದ್ದು, ಬಹುರೂಪಿ ಮನಸ್ಸು ಈ ರೂಪವನ್ನು ತಾಳಬೇಕಾದ್ರೆ ಒಂದು ಭಯ ವಿಫಲತೆಯಿಂದ, ಅಂದ್ರೆ ಆ ಭಯದ ಸನ್ನಿವೇಶಗಳಲ್ಲಿ ಅದು ಆ ಮೈಂಡು ಇನ್ನೊಂದು ರೂಪವನ್ನು ತಳಿಬಹುದು. ಇಲ್ಲಿ ವಿನಯ್ ಇದ್ದಾನೆ, ಇಲ್ಲಿ ಇನ್ನೊಂದು ಮನಸ್ಸು ಒಂದು ರಾಮು ಇದ್ದಾನೆ. ಇದು ಒಂದು ದ್ವೇಷದ ಅಥವಾ ಒಂದು ಕಾಡುವ ಒಂದು ಮನಸ್ಥಿತಿ. ಇದೊಂದು ಮನಸ್ಸಿನ ದ್ವಂದ್ವ ಪಾತ್ರಗಳ ಗೊಂದಲವೇ ಇದ್ದರೂ ಕೂಡ ಪರಿಹಾರವನ್ನು ಅದೇ ನಂಬಿಕೆಯಿಂದ ಮಾಡಬೇಕು. ವಿನಯ್ ದೇಹದಲ್ಲಿದೆ ಅಂದುಕೊಂಡಿದ್ದ ರವಿಯ ಆತ್ಮವನ್ನು ಕಳಿಸುವ ಪ್ರಯತ್ನ ಮಾಡಿದ್ದು ಇದೇ ಕಾರಣಕ್ಕೆ. ರಾಮು ತಾನು ನಿಂಗೆ ಮೋಸ ಮಾಡಿದ್ದು? ರಾಮುನು ಸತ್ತೋದ್ನಲ್ಲ ಅಲ್ಲಿ. ಅದ್ರ ತಿರ್ಗಾ ಹುಟ್ಟು ಬಂದವನೇ, ಅವನ ಶಾಪದಿಂದ ನಾವು ತಿರ್ಗಾ ಹುಟ್ಟಲಿಲ್ಲ. ಅದೇ ನಮ್ಗಿದು, ಅದಕ್ಕೆ ಅವನ್ನ ನಾನು ಸುಮ್ಮನೆ ಬಿಡ್ತಾಯಿಲ್ಲ. ಇಲ್ಲ ಅಂದ್ರೆ ನಾನು ಹೋದಾಗ ಅವನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಸತ್ತೋಯ್ತಾನೆ ಅವನು. ಯಾವ ದೇವಸ್ಥಾನ ಕರ್ಕೊಂಡೋಗ್ಬೇಕು? ಯಾವ್ದಾರು ಅವ್ರು ಇಷ್ಟಪಟ್ಟಿದ್ದು. ಯಾರು ತಂದೆ ತಾಯಿ ಇಷ್ಟಪಟ್ಟಿದ್ದ? ನಾನು ಬರೀ 10 ದಿವಸ ಇರೋದು. ಕೊನೆಗೂ ವಿನಯ್ ಮನಸ್ಸಿನಲ್ಲಿರುವ ಮತ್ತೊಂದು ಪಾತ್ರ 10 ದಿನದಲ್ಲಿ ಬಿಟ್ಟು ಹೋಗುತ್ತೇನೆ ಅಂತ ವಾಗ್ದಾನವನ್ನೂ ಮಾಡುತ್ತದೆ. ಈಗೇನು ರವಿ ನಂಗೆ ಪ್ರಾಮಿಸ್ ಮಾಡ್ತಾನ ಗುರುಜಿಗೆ, ನಾನು 10 ದಿವಸದ ನಂತರ ಹೋಗ್ತೀನಿ ಅಂತ ಸಂಪೂರ್ಣವಾಗಿ ಮತ್ತೆಂದು ವಿನಯನ ದೇಹ ಪ್ರವೇಶ ಆಗೋದಿಲ್ಲ, ಅವನ ತಂಟೆಗೆ ಬರೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾನ? ಹಾ, ಬಲಗೈಯಿಂದ ಪ್ರಾಮಿಸ್ ಮಾಡ್ತಿದ್ದಾನೆ. ಏನ್ ಪ್ರಾಮಿಸ್ ಮಾಡ್ತಿದ್ದಾನೆ? ನಾನು 10 ದಿವಸ ಆದ್ಮೇಲೆ ಹೋಗ್ತೀನಿ, ಇನ್ಮೇಲೆ ಯಾವತ್ತು ಅವನ ದೇಹದಿಂದ ಬರಲ್ಲ, ಅವನ ದೇಹಕ್ಕೆ ಬರಲ್ಲ, ಅವನ ತಂಟೆಗೆ ಬರಲ್ಲ, ಅವ್ರ ಸುದ್ದಿಗೆ ಬರಲ್ಲ. ಆ 10 ದಿವಸನೂ ನಾನು ಅವನಿಗೇನು ತೊಂದರೆ ಕೊಡೋದಿಲ್ಲ. ನಾನು ನನ್ನ ತಂಗಿಬ್ರು ಹೋಗ್ತೀವಿ ಹೇಳು. 10 ದಿವಸ ಅವನಿಗೇನು ತೊಂದರೆ ಕೊಡಲ್ಲ. ಅಂದ್ರೆ ಇಲ್ಲಿ ಹೋಗುವುದು ಯಾವುದು, ಆತ್ಮವೇ ದೆವ್ವವೇ ಅಂತ ನಿಮಗೆ ಒಂದು ಸಂಶಯ ಬರ್ಬೋದು. ಇದು ಆ ಮನಸ್ಥಿತಿ ಹೋಗುತ್ತೆ, ಮನಸ್ಸಿನ ಇನ್ನೊಂದು ಸ್ಥಿತಿ ಹೋದಾಗ ಮನಸ್ಸು ಪರಿಶುದ್ಧವಾಗತ್ತೆ. ಆ ಒಂದೇ ವಿನಯ್ ಅಂತಕ್ಕಂಥ ಒಂದೇ ಮನಸ್ಸು ಆಪರೇಟ್ ಮಾಡೋದಕ್ಕೆ ಜೀವನದಲ್ಲಿ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ದ್ವಂದ್ವ ವ್ಯಕ್ತಿತ್ವ, ವ್ಯಕ್ತಿತ್ವ ಅಥವಾ ಡ್ಯುಯಾಲಿಟಿ ಅಥವಾ ಡ್ಯುಯಲ್ ಪರ್ಸನಾಲಿಟಿ, ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋದು ಕೂಡ ಇದನ್ನೇ. ಸೊ ಹಾಗಾಗಿ ಇದನ್ನು ದೆವ್ವ ಅಂತ ಭಾವಿಸೋದಕ್ಕಿಂತಲೂ ಆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಅಥವಾ ವಿಭಿನ್ನವಾದ ಮನೋಸ್ಥಿತಿಗಳು, 2 ವಿಭಿನ್ನವಾದ ಮನೋಸ್ಥಿತಿಗಳು ಅಂತ ನಾವು ಭಾವಿಸ್ಬೇಕಾಗತ್ತೆ. ಟೆಂಪಲ್ ನೋಡ್ಕೊಂಡು ಹೋದೆ, ನೋಡ್ಕೊಂಡು ಕೈ ಮುಕ್ಕೊಂಡು ಹೋದ, ಆಗ ಯಾರೋ ಬಿಗ್ಗಿಯಾಗಿ ಇಟ್ಕೊಂಡಂಗಾಯ್ತು. ಆಗ ನನ್ನ ಮಾಮಿಗೆಲ್ಲ ನಂದೆ ನಂಗೆ ಹೇಳೋಕ್ಕಾಗಲಿಲ್ಲ. ಹಂಗಾಯ್ತು. ಆಮೇಲೆ ಬಂದ ತಕ್ಷಣ, ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಏನಾಗಲಿಲ್ಲ, ಬಸ್ಸಲ್ಲಿ ನಿದ್ದೆ ಬಂದ್ಬಿಡ್ತು. ನಿದ್ದೆ ಬಂದಾಗ ಕಿವಿಯಲ್ಲಿ ಬಂದು ನಿಮ್ಮ ಮನೆಯವರೆಲ್ಲ ನನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ನಾನು 19ನೇ ತಾರೀಕು ಹೋಗಬೇಕು, ಹಂಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಸುಮ್ಮನೆ ಹೋಗಲ್ಲ, ನಿನ್ನ ಸಾಯಿಸ್ಬಿಟ್ಟೆ ಹೋಯ್ತೀನಿ ಅಂತ. ಯಾವುದೋ ಕಾರಣಕ್ಕೆ ತನಗೆ ಗೊತ್ತಿಲ್ಲದೆ ಸೃಷ್ಟಿ ಮಾಡಿಕೊಂಡ ರವಿಯ ಪಾತ್ರ ವಿನಯ್ನಿಂದ ಸಂಪೂರ್ಣ ದೂರ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಈ ದೆವ್ವ ಅಥವಾ ಭೂತ ಅಂತ ನಾವು ಅದನ್ನು ವೈಭವೀಕರಣ ಮಾಡ್ತಾ ಹೋದ್ರೆ ಅದು ಮೌಢ್ಯ ಆಗುತ್ತೆ, ಮೂಢನಂಬಿಕೆ ಆಗುತ್ತೆ. ಮನಸ್ಸಿನ ಪ್ರತಿಯೊಂದು ಸ್ಥಿತಿ ಕೂಡ ದೆವ್ವದ ಹಾಗೆ ಭೂತದ ಹಾಗೆ ಕೆಲಸ ಮಾಡಬಲ್ಲವು.
ಅದು ಯಾವಾಗ ಕೆಲಸ ಮಾಡಬಲ್ಲವು? ಈ ಹೊರ ಮನಸ್ಸಿಗೆ ಪ್ರಾಮುಖ್ಯತೆ ಇಲ್ಲದೆ ಇದ್ದಾಗ ಒಳ ಮನಸ್ಸುಗಳು ಜಾಗೃತವಾಗಿ ಒಂದೊಂದು ಪಾತ್ರಗಳನ್ನು ತಿಳ್ಕೊಳ್ತಾ, ರೂಪಗಳನ್ನು ತಿಳ್ಕೊಳ್ತಾ ಹೋಗ್ತವೆ. ಮನುಷ್ಯನ ಮನಸ್ಸು ಎನ್ನುವುದು ಒಂದು ಗೊಂದಲದ ಗೂಡು. ಈ ಗೊಂದಲ ಎನ್ನುವ ಒಳಜಗಳದಲ್ಲಿ ಏನು ಬೇಕಾದರೂ ಸೃಷ್ಟಿಯಾಗಬಹುದು. ಇಂಥ ಮನಸ್ಸನ್ನು ನಾವೆಷ್ಟು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತೇವೆ ಅನ್ನೋದಿದೆಯಲ್ಲ, ಅದೇ ನಮ್ಮ ಬದುಕನ್ನು ನಿರ್ಧಾರ ಮಾಡುವ ಸತ್ಯ. ಈ ಹಿನ್ನೆಲೆಯಲ್ಲಿ ಸಾಗಿ ಬಂದಿದೆ ಮತ್ತೊಂದು ಕುತೂಹಲಕಾರಿ ಸಂಚಿಕೆ. ಅಮ್ಮ ಏನೇ ತಪ್ಪು ಮಾಡಿದ್ರು ನನ್ನ ಮೇಲೆ ಆಣೆ ಇಡ್ತಾ ಇದ್ದೆ ಯಾವಾಗ್ಲೂ. ಇದು ತಾತನೇ ಮತ್ತೆ ಮೊಮ್ಮಗಳಾಗಿ ಹುಟ್ಟಿ ಬಂದ ಅಪರೂಪದ ಮರು ಜನ್ಮ. ಕೊನೆಗೆ ಜನ್ಮಾಂತರ ಪ್ರೋಗ್ರಾಮ್ಗೆ ಹೋದ್ವಿ. ತಾತ ಮತ್ತೆ ಹುಟ್ಟಿ ಬಂದ ಕಾರಣವೇ? ಅದೇ ಟ್ರಾನ್ಸ್ಗೆ ಹೋದಾಗ ನಂಗೆ ತುಂಬಾ ವಿಷಯಗಳು ಜ್ಞಾಪಕ ಬಂತು. ಮೊಮ್ಮಗಳಲ್ಲಿ ಕಾಣಿಸಿದ ತಾತನ ವಿಚಿತ್ರ ಗುಣಗಳು. ಈ ವಿಭಿನ್ನ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ.